ಏನಾಯ್ತಪ್ಪ ಬೇಕಿನ ಮರಿಗೆ ಏಣಿ ಮೇಲೆ ಬಿದ್ದೋಗ್ಬಿಡದ ನೋಡೋಣ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ನನ್ನ ಫ್ರೆಂಡ್ ಊರಿಗೆ ಹೋಗಿದ್ನಲ್ಲ, ಅದೇ ವ್ಲಾಗ್ ಇತ್ತು. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅವರು ಇವ್ರದ್ದು ಹೊಸ ಮನೆ ಕೆಲಸ ನಡೀತಾ ಇದೆ, ಇನ್ನು ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇದೆ. ಹಾಗೆ ಮಾರ್ನಿಂಗ್ ಇದ್ದು ಯಾವ ಥರ ಇದೆ ಏನು ಎತ್ತ ಸುತ್ತ ವಾತಾವರಣ ಅಂತ ಹಾಗೆ ನೋಡ್ತಾ ಇದ್ವಿ. ನನ್ನ ಮಕ್ಕಳಾಗಲಿ ಡ್ಯೂಟಿ ಜಾಯಿನ್ ಆಗಿದ್ದರು, ಅಂದರೆ ಬೆಕ್ಕಿಡಿಯೋದು, ನಾಯಿ ಮರಿಗೆ ಓಡಿಸ್ಕೊಂಡು ಹೋಗೋದು, ಈ ಥರದ್ದೊಂದು ಕೆಲಸನ ಆಗಲೇ ಜಾಯಿನ್ ಮಾಡ್ಕೊಂಡಿದ್ರು ಅವರು. ಸೊ ಹಾಗೆಯೇ ಯಾವ ಥರ ಇದೆ ವ್ಯೂಸ್ ಅಂತ ಹೇಳಿ ಸುತ್ತಮುತ್ತ ನೋಡಿಕೊಂಡು ಹಾಗೆ ನೋಡ್ತಾ ಇದ್ದೀವಿ. ಬೆಕ್ಕು ಮರಿಗಳನ್ನ ಇಟ್ಕೊಂಬಂದು ಹಾಲು ಕೊಡಿ, ಅದಕ್ಕೆ ಹಾಲು ಕೊಡಿ ಅಂತೇಳಿ ಹಾಲು ಕೂಡ ಹಾಕ್ತಾ ಇದ್ದಾರೆ ನೋಡಿ. ನೈಟ್ ಬಂದು ಮಲ್ಕೊಂಡವರು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನೇತ್ರವ್ರ ಮನೇಲಿ ಉಳ್ಕೊಂಡಿದ್ವಿ, ಇವತ್ತು ಇವ್ರ ಮನೆಗೆ ಹೋಗ್ತಾ ಇದ್ದೀವಿ. ವಾಕ್ ಆಗುತ್ತೆ ಅಂತೇಳಿ ಬೆಳಗ್ಗೆ ವಾಕ್ ಮಾಡ್ಕೊಂಡು ಇಲ್ಲೇ ಹತ್ತಿರ ಅಂತೆ, ಇಷ್ಟೇ ದೂರ ಅವ್ರ ಮನೆಗೂ ಅವ್ರ ಮನೆಗೂ. ಸೊ ವಾಕ್ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಮಕ್ಕಳಾಗಲೇ ಹೋದರು. ಬೆಳಗ್ಗೆನೆ ವೆದರ್ ಮಾತ್ರ ಸೂಪರಾಗೈತೆ, ಕೂಲಾಗಿ. ನೈಟ್ ಎಲ್ಲ ಮಳೆ ಬಂತು, ತುಂಬ ಮಳೆ ಬಂತು. ಬೆಳಗ್ಗೆಯಿಂದ ಬಿಸಿಲು ಹೊಡಿತೈತೆ. ಹೋಗ್ತಾ ಇದ್ದೀವಿ, ಅಲ್ಲೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ರುಕ್ಮಿಣಿ ಅಂತ ಹೇಳಿದ್ನಲ್ಲ, ಅವರ ಅಮ್ಮನ ಮನೆ. ಅವ್ರ ಮನೆಗೆ ಕೂಡ ಹೋದ್ವಿ. ಅವರು ತುಂಬ ಪರಿಚಯ, ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ. ಅವ್ರ ತಂಗಿ ಕೂಡ ನಮ್ಮ ಮನೆಗೆ ಬಂದಿದ್ದರು. ಬನ್ನಿ ಅಂತ ಹೇಳಿದರು ಅನ್ನೋ ಕಾರಣಕ್ಕೆ ಇಲ್ಲಿಗೂ ಕೂಡ ಬಂದಿದ್ದೀನಿ. ನನ್ನ ಮಗ ಆಗಲೇ ಏನೋ ಸ್ಲಿಪ್ಪರ್ ಗಲೀಜಾಗಿದೆ, ವಾಶ್ ಮಾಡ್ಕೋತಾ ಇದ್ದೀನಿ ಅಂತೇಳಿ ತೊಳ್ಕೊತಾ ಇದ್ದಾನೆ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಹೋಗ್ತಾಯಿದ್ದೀನಿ. ಇವರು ರುಕ್ಮಿಣಿಯವರ ಎರಡನೇ ತಂಗಿ. ಅವ್ರ ಫಸ್ಟ್ನೇ ತಂಗಿ ಒಳಗಡೆ ಇದ್ದಾರಲ್ಲ ಅವರು. ನಾನು ವೀಡಿಯೋ ಬರ್ತಾಯಿದ್ದೀನಿ ಅಂತ ನಾಚ್ಕೋತಾ ಇದ್ರು ಅವರು. ಅಯ್ಯೋ ನಾನು ಏನು ಇನ್ನೂ ರೆಡಿಯಾಗಿಲ್ಲ, ಮುಖ ತೊಳೆದಿಲ್ಲ, ಹೆಂಗೆ ಬೇಕಂಗಿದ್ದೀನಿ ಅಕ್ಕ ಅಂತ ಹೇಳ್ತಾಯಿದ್ರು. ಪರವಾಗಿಲ್ಲ, ನೀನು ಹೆಂಗಿದೆಯಾ ಹಂಗೆ ತೋರಿಸ್ತೀನಿ ಬಾ ನಾನು ಅಂತೇಳಿ ವೀಡಿಯೋ ಬರ್ತಾಯಿದ್ದೆ ನಾನು. ಸೊ ಈ ಥರ ಆಯಿತು. ತುಂಬ ಚೆನ್ನಾಗಿತ್ತು ಅವ್ರ ಊರು. ಅವರು ಕೂಡ ತುಂಬ ಚೆನ್ನಾಗಿ ಏನು ಹೇಳ್ತಾರೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಮತ್ತೆ ಬನ್ನಿ, ಇನ್ನೊಂದು ಸತಿ ಬನ್ನಿ ಅಂತ ಹೇಳಿ ಕರೀತಾನೆ ಇದ್ದರು. ಸೊ ಓಕೆ ಫೈನ್ ಅಂತ ಹೇಳಿ ನಾನು ಕೂಡ ಹೋದೆ. ಸ್ವಲ್ಪ ಹೊತ್ತು ಕೂತಿದ್ದು, ಕಾಫಿ ಎಲ್ಲ ಕುಡಿದು ಅಲ್ಲಿಂದ ಮತ್ತೆ ನಾವು ಮನೆಯಿಂದ ಏನು ಎಳ್ಳಿಕಾಯಿ ಗಿಡ ಮತ್ತು ನಿಂಬೆ ಗಿಡ ಇದೆಯಂತೆ, ಬನ್ನಿ ಕಿತ್ಕೊಳ್ಳೋಣ ಅಂತೇಳಿ ರುಕ್ಮಿಣಿ ಕರ್ಕೊಂಡು ಹೋಗ್ತಾಯಿಲ್ಲ. ಸೊ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಒಂದೇ ಮರ ಇದ್ದಿದ್ದು, ತುಂಬ ದೊಡ್ಡದಾಗಿತ್ತು ಮರ. ತುಂಬ ಕಾಯಿಗಳು ಬಿಟ್ಟಿತ್ತು, ಆದರೆ ತುಂಬ ದೊಡ್ಡದಾಗಿರಲಿಲ್ಲ, ಇನ್ನು ಚಿಕ್ಕದು ಇತ್ತು. ಸೊ ಎಷ್ಟು ಬಂದಿದೆ ಅಷ್ಟನ್ನು ಅವ್ರ ಅಮ್ಮ ಕಿತ್ಕೊಟ್ರು. ಸರಿ ಓಕೆ ಅಂತೇಳಿ ತೊಗೊಂಡು ಬಂದ್ವಿ.
ಹಾಗೆ ಸೊ ಫೈನಲ್ ಆಗಿ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಆಯಿತು, ಫ್ರೆಶ್ ಅಪ್ ಕೂಡ ಆದ್ವಿ. ಫ್ರೆಶ್ ಅಪ್ ಆಗಿ ನಾವು ರೆಡಿಯಾಗಿ ಬಂದ್ವಿ. ಅಷ್ಟೊತ್ತಿಗೆ ನೇತ್ರವ್ರ ಹಸ್ಬೆಂಡ್ ಬಂದು ಈಚೆ ವೆಯ್ಟ್ ಮಾಡ್ತಾಯಿದ್ರು, ಬನ್ನಿ ಬನ್ನಿ ಅಂತೇಳಿ. ಫೈನಲ್ ಆಗಿ ಕುಂಕುಮ ಕೊಡ್ತಾಯಿದ್ರು. ಕುಂಕುಮ ತಗೊಂಡು ಅಲ್ಲಿಂದ ನಾನು ದೇವಸ್ಥಾನದ ಕಡೆ ಹೊರಟ್ವಿ. ಹಾಕಿ ಬಿಕ್ಕಿ ತಗೋ, ಬಾಯ್ ಬಿಡು, ದುಡ್ಡು ಬೇರೆ ಬೇಕಾ ಅವಳಿಗೆ. ಫೈನಲ್ ಆಗಿ ನೋಡಿ ಎಷ್ಟು ಜನ ಕೂತಿದ್ದೀವಿ ಕಾರಲ್ಲಿ, ಅವರ ನೇತ್ರರ ಅಜ್ಜಿ ಅವರು. ಸೊ ಎಲ್ಲರೂ ಹಾಗೆ ಕೂತ್ಕೊಂಡು ಹೊರಟ್ವಿ. ಇವಾಗ ದೇವಸ್ಥಾನ ಅಲ್ಲೇ ನಿಯರ್ ಇರೋದ್ರಿಂದ ಅವ್ರ ಮನೆಗೂ ದೇವಸ್ಥಾನಕ್ಕೂ ಒಂದು 3-4 ಕಿಲೋಮೀಟ್ರ್ ಅಷ್ಟೇನೆ, ತುಂಬ ಹತ್ರನೇ ಇತ್ತು. ಹಾಗಾಗಿ ಓಕೆ ಅಂತ ಹೇಳಿ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಾರ್ನಿಂಗು ಅವ್ರ ಮನೆಗೆ ಹೋಗಿದ್ವಿ. ಹೋಗಿ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಇವರು ದೇವಸ್ಥಾನ ಕೂಡ ಬಂತು. ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು
ಅಲ್ಲಿ ಸೆಟ್ ಥರ ಕಾಣಿಸ್ತಾ ಇದೆಯಲ್ಲ, ಆ ಸೆಡ್ಡಲ್ಲೇ ಅವರ ನೇತ್ರ ಅವರ ನಾದಿನಿ ಫಂಕ್ಷನ್ ಮಾಡಿದ್ದು. ಫಂಕ್ಷನ್ ಅಂದರೆ ಏನೋ ಹರಕೆ ಇತ್ತಂತೆ, ದೇವ್ರ ಹರಕೆ ತೀರ್ಸೋಕ್ಕೆ ಅಂತ ಬಂದಿದ್ದರು. ನಾವು ಅಲ್ಲಿಗೆ ಬಂದಿದ್ವಲ್ಲ, ಹಾಗೆ ನಮ್ಮನ್ನು ಕೂಡ ಕರೆದಿದ್ರು, ಅಲ್ಲಿಗೆ ಬಂದಿದ್ವಿ. ಇವಾಗ ನೆಕ್ಸ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನ ಕಡೆ. ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದ ಬಗ್ಗೆ ನಾವು ಆಲ್ರೆಡಿ ನಮ್ಮ ಆ ಕಡೆ ನಮ್ಮ ವಾರ್ಗಿತಿಯವ್ರ ಊರು ಕೂಡ ಇದೆ. ಸೊ ಅಲ್ಲಿ ಹೋಗಿದ್ವಿ ಲಾಸ್ಟ್ ಟೈಮು. ಬಟ್ ನಾನು ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿರಲಿಲ್ಲ. ಇವತ್ತು ಹೇಗೂ ಬಂದಿದ್ದೀವಲ್ಲ, ಹೋಗಿ ಬರೋಣ ಅಂದ್ಕೊಂಡು ಹೋದ್ವಿ. ಇಲ್ಲೂ ಅಷ್ಟೇ ತುಂಬ ರಶ್ ಇತ್ತು, ತುಂಬ ಜನ ಇದ್ದರು ಕೂಡ. ನಾನು ಅಣ್ಕೈ ಎಲ್ಲ ಏನು ಮಾಡ್ಸೋಕ್ಕೆ ಹೋಗಲಿಲ್ಲ. ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಕೈ ಮುಗಿದ್ಬಿಟ್ಟು ಬಂದ್ವಿ ಅಷ್ಟೇನೆ. ಈ ದೇವಸ್ಥಾನದ ಹೆಸರು ಬಂದು ಅಲ್ಲಿ ಚಂಗಳಮ್ಮ ಅಂತ ಹೇಳಿ ಕರೀತಾರೆ. ಅದು ದೇವಸ್ಥಾನದ ಹೆಸರು ಚಂದಗೋನ ಹಳ್ಳಿಯಮ್ಮ ಅಂತೇಳಿ ಅಲ್ಲಿ ಇರೋದು. ಬಟ್ ಆ ದೇವ್ರನ್ನ ಅಲ್ಲಿ ಸುತ್ತಮುತ್ತ ಊರವರೆಲ್ಲ ಚಂಗಳಮ್ಮ ಅಂತ ಹೇಳಿ ಕರೀತಾರಂತೆ. ತುಂಬ ಪವರ್ಫುಲ್ ಅಂತೆ, ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗೆ ನೋಡ್ಬೋದು ನೀವು ಒಳಗಡೆ ಎಂಟ್ರೆನ್ಸ್ ಹೋಗ್ತಾ ಇದೆ ನಾವಿನ್ನು. ಎಷ್ಟೊಂದು ಜನ ಇದ್ದಾರೆ ಅಂತ ಒಳಗಡೆ ನೋಡಿ ಗೊತ್ತಾಗುತ್ತೆ. ಇಲ್ಲೂ ಅಷ್ಟೇ ಕೋಳಿ, ಕುರಿ ಮರಿ, ಮತ್ತೇನು ಇದು ಪಿಗ್ ಹಂದಿ ಅಂತ ಹೇಳ್ತಾರಲ್ಲ, ಅದು ಎಲ್ಲ ಕಟ್ ಮಾಡ್ತಾರೆ. ಸೊ ಕಟ್ ಮಾಡಿ ಅಲ್ಲಿ ಹರಕೆ ತೀರಿಸ್ಕೊಳ್ಳೋರು ಹರಕೆ ತೀರಿಸ್ಕೋತಾರೆ. ತುಂಬ ಜನ ಈ ಒಳಗಡೆ ಇದ್ದರು, ನೋಡ್ಬೋದು ನೀವು. ನೋಡಿ, ದೇವಸ್ಥಾನದ ಹೆಸರು ತೋರಿಸ್ತಾ ಇದ್ದೀನಿ, ಚಂದಗೋನ ಹಳ್ಳಿಯಮ್ಮ ಸನ್ನಿಧಿ, ಕೇರ್ಪೇಟೆ. ಸೊ ಕೇರ್ಪೇಟೆ ಆ ಕಡೆ ಇರೋದಂಥ ದೇವಸ್ಥಾನ ಇದು. ಸೊ ಫೈನಲಾಗಿ ದೇವರಿಗೆ ನಮಸ್ಕಾರ ಹಾಕ್ಕೊಂಡು ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸಿದ್ವಿ. ಸೊ ಮಾಡ್ಕೊಬೋದು. ದೇವಸ್ಥಾನದಿಂದ ನಾವು ಶೆಡ್ ಕಡೆ ಹೊರಟ್ವಿ. ಶೆಡ್ಡಲ್ಲಿ ಆಗಲೇ ಅಡುಗೆ ರೆಡಿಯಾಗಿತ್ತು. ತುಂಬ ಜನ ಊಟ ಕೂಡ ಮಾಡ್ಕೊಂಡು ಹೋಗಿದ್ರು. ನಾವು ಇವಾಗ ಊಟಕ್ಕೆ ಕೂತಿದ್ದೀವಿ. ಊಟನೂ ಅಷ್ಟೇ, ಮಟನ್ ಸಾಂಬಾರು, ಚಿಕನ್ ಫ್ರೈ ಮತ್ತು ಬೋಟಿ ಗೊಜ್ಜು ಮಾಡಿದರು. ಅನ್ನ ಮುದ್ದೆ ಸಾಂಬಾರು ಮಾಡ್ಕೊಂಡಿದ್ರು. ಏನೋ ಹರಕೆ ಇತ್ತಂತೆ, ತುಂಬ ಚೆನ್ನಾಗಿ ಮಾಡಿಕೊಂಡು ಬಂದಿದ್ರು. ಸೊ ಫೈನಲಾಗಿ ಇಲ್ಲೂ ಕೂಡ ಊಟ ಎಲ್ಲ ಆಯಿತು.
ನೋಡು ಹಂಗೆ ನೋಡು. ಬಾಡಿಗೆ ನೀರು ಬಿಲ್ ಎಲ್ಲ ಕಟ್ಟಲೇಬೇಕು. ಕಟ್ಟಿಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗಲ್ಲ. ತಿಂತಾರೆ ಅಲ್ಲವಾ? ಊಟ ಆಗಿ ಹೊರಗಡೆ ಬಂದ್ವಿ. ನೇತ್ರಿ ಎಲ್ಲರಿಗೂ ಕುಲ್ಫಿ ಕೊಡಿಸಿದ್ಲು. ಸೊ ಎಲ್ಲ ತಿಂತಾ ಇದ್ದಾರೆ. ನನ್ನ ಮಗ ದೊಡ್ಡದು ಕೋನ್ ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡ್ಕೊಂಡು ತೊಗೊಂಡಿಲ್ಲ. ನಾನು ಕೊಡಿಸ್ತೀನಿ ಬಾ ಅಂತೇಳಿ ಅವನಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಹಾಗೆ ಎಲ್ಲ ತಿಂತಾ ನಿಂತಿದ್ದೀವಿ. ಊಟ ಇತ್ತು. ಸೊ ಬಿಸಿಲಿರಲಿಲ್ಲ, ಅದೇ ಪುಣ್ಯ ಹೇಳ್ಬೇಕಂದ್ರೆ. ಬಿಸಿಲು ಇದ್ದಿದ್ರೆ ನಿಜವಾಗ್ಲೂ ಅಪ್ಪ ಅನಿಸ್ಬಿಡೋದು. ವೆದರ್ ಕೂಲಾಗಿತ್ತು. ಹಾಗೆಯೇ ಇವಳು ಹೇಳ್ತಾಯಿದ್ಲು, ನೀವೆಲ್ಲ ಐಸ್ ಕ್ರೀಮ್ ತಿಂತಾಯಿದ್ದೀರ, ನನ್ನ ಹತ್ರ ಐಸ್ ಕ್ರೀಮ್ ಇಲ್ಲ ಅಂತೇಳಿ. ಸುಳ್ಳು ಹಿಂದೆ ತಿರುಗು ಅಂತೇಳಿ ಅವಳನ್ನ ಇದು ಮಾಡ್ತಾಯಿದ್ದೆ. ಹಿಂದ್ಗಡೆ ಹಾಗೆ ಇಟ್ಕೊಂಡು ನೋಡಿ ಯಾವ ಥರ ಹಿಂದ್ಗಡೆ ಇಟ್ಕೊಂಡು ಯಾವ ಥರ ನಿಂತಿದ್ದಾಳೆ ಅಂತ ನೋಡಿ ಯಾವ ಥರ ಟರ್ನ್ ಆದ್ಲು ನೋಡಿ. ಸೊ ಈ ಥರ ಎಲ್ಲ ಚೆನ್ನಾಗಿತ್ತು. ಒಂದು ಕಡೆ ಹೋದ್ವಿ ಬಂದ್ವಿ ಅನ್ನೋದೆಲ್ಲ ಇಂಪಾರ್ಟೆಂಟು, ಖುಷಿಯಾಗಿದ್ವಿ ಬಂದ್ವಿ ಅನ್ನೋದೇ ಇಂಪಾರ್ಟೆಂಟು. ತುಂಬ ಚೆನ್ನಾಗಿತ್ತು. ಊಟ ಮುಗಿಸಿ ಹಾಗೇ ಅವ್ರದ್ದು ಇನ್ನು ನೇತ್ರಂದು ಊಟ ಆಗಿತ್ತು. ನಮ್ಮೆಲ್ಲರದು ಊಟ ಆಯಿತು. ದೇವಸ್ಥಾನಕ್ಕೆ ಬಂದಿದ್ದು, ದೇವಸ್ಥಾನ ದೃಷ್ಟ ಎಲ್ಲ ಆಗುತ್ತು. ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ಊಟ ಆಯಿತು. ಊಟ ಆಗಿ ಒಂದು ಆಟೋದಲ್ಲಿ ಎಷ್ಟು ಚೆನ್ನಾಗಿ ಕೂತಿದ್ದೀವಿ ನೋಡಿ. ಕೂತ್ಕೊಂಡು ಅಜ್ಜಿ ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತಾ. ಊಟ ಆಯಿತು. ಐಸ್ ಕ್ರೀಮ್ ಕೂಡ ತಿಂದು ಆರಾಮಾಗಿ ಕೂತಿದ್ದೀವಿ. ಊರಿಂದ ತಿಂತದ್ದು ಆಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್. ಬಾಯ್ ಟಾಟಾ, see you. ಊಟ ಮುಗಿಸಿ ಹಾಗೆ ಆಟೋದಲ್ಲಿ ಕೂತಿದ್ವಿ. ನೇತ್ರದಿಂದ ಇನ್ನೂ ಊಟ ಆಗಿರಲಿಲ್ಲ. ಅಕ್ಕ ನಾನು ಇನ್ನೊಂದು 1 hour ಬಿಟ್ಟು ಬರ್ತೀನಿ, ನೀವು ಮನೆಗೆ ಹೋಗಿ ಅಂತ ಹೇಳ್ತಾಯಿದ್ಲು. ಓಕೆ ಆಯ್ತಮ್ಮ ಅಂತ ಹೇಳಿ ನಾವು ಕೂಡ ಹೊರಟ್ವಿ, ಮನೆ ಕಡೆ ಹೊರಟ್ವಿ. ಸೊ ಹಾಗೇ ಇಲ್ಲಿ ಒಂದು ಕುರಿ ಮಂದೆ ಹೋಗ್ತಾಯಿತ್ತು. ಈಗ ನನ್ನ ಮಗ ಅಮ್ಮ ವೀಡಿಯೋ ಮಾಡ್ಕೊತೀನಿ ಕೊಡು ಅಂತೇಳಿ ಕೊಟ್ಟ. ಸೊ ತುಂಬ ದಿನ ಆಗಿತ್ತು ನಾವು ಈ ಥರದ್ದು ಜೊತೇಲಿ ಕುರಿಗಳೆಲ್ಲ ನೋಡಿ. ಹಾಗೆ ನೋಡ್ಬೋದು ಎಷ್ಟೊಂದು ಕುರಿಗಳು ಹೋಗ್ತಾಯಿದೆ ಅಂತ. ಸೊ ಈ ಥರ ಇತ್ತು ಇವತ್ತಿನ ಒಂದು ದಿನ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇನೆ. ಇನ್ನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಮುಂದಿನ ವ್ಲಾಗಲ್ಲಿ ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.